ಕಾಬೂಲ್ನಿಂದ ದೆಹಲಿಗೆ ಬಂದ ವಿಮಾನದಲ್ಲಿ ಅಫ್ಘಾನಿಸ್ತಾನದ 13 ವರ್ಷದ ಬಾಲಕನೊಬ್ಬ ಪ್ರಾಣಾಪಾಯದಿಂದ ಪಾರಾಗಲು ತನ್ನ ಜೀವಕ್ಕೆ ಅಪಾಯಕಾರಿಯಾದಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದಾನೆ. 13 ವರ್ಷದ ಬಾಲಕ ಇರಾನ್ಗೆ ನುಸುಳಿಸಲು ಬಯಸಿದ, ಆದರೆ ಗೊಂದಲದಿಂದ ಅವನು ಕ್ಯಾಮ್ ಏರಿ ನಿರ್ವಹಿಸುವ ತಪ್ಪಾದ ವಿಮಾನವನ್ನು ಹತ್ತಿದನು. ಆ ಹುಡುಗ ಏರ್ಬಸ್ A340ನ ಹಿಂಬದಿ ಚಕ್ರದ ಹಿಂಭಾಗದಲ್ಲಿ ಅಡಗಿಕೊಂಡು 94 ನಿಮಿಷಗಳ ಕಾಲ ಹಾರಾಟ ನಡೆಸಿದ್ದಾನೆ. ಈ ವಿಶೇಷ ಸುದ್ದಿ ವರದಿಯ ಪ್ರಕಾರ ಆ ವಿಮಾನವು ಕಾಬೂಲ್ನ ಹಮೀದ್ ಕರ್ಜೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಬೆಳಗ್ಗೆ 8:46ಕ್ಕೆ ಭಾರತೀಯ ಕಾಲಮಾನಕ್ಕೆ ಹೊರಟು ಬೆಳಗ್ಗೆ 10:20ಕ್ಕೆ ದೆಹಲಿಯ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಇಳಿಯಿತು. ಇನ್ನು ವಿಮಾನ ಇಳಿದ ನಂತರ ಆ ಬಾಲಕ ವಿಮಾನದ ಬಳಿಯ ನಿರ್ಬಂಧಿತ ಪ್ರದೇಶದಲ್ಲಿ ನಡೆದುಕೊಂಡು ಹೋಗ್ತಿರುವುದನ್ನು ಕಂಡುಬಂದಿದೆ. ಆಗ ವಿಮಾನ ನಿಲ್ದಾಣದ ಅಧಿಕಾರಿಗಳಿಗೆ ತಕ್ಷಣವೇ ಎಚ್ಚರಿಕೆ ನೀಡಲಾಯಿತು. ಇನ್ನು ವಿಮಾನದ ಚಕ್ರದ ಹಿಂಬದಿಯ ಜಾಗ ಅತ್ಯಂತ ಅಪಾಯಕಾರಿಯಾಗಿದ್ದು, ಅಲ್ಲಿ ಆಮ್ಲಜನಕದ ಕೊರತೆ, ಘನೀಕರಿಸುವ ತಾಪಮಾನ ಮತ್ತು ಚಕ್ರಗಳಿಂದ ಪುಡಿಯಾಗುವಂತಹ ಅಪಾಯಗಳಿರುತ್ತವೆ. ಒಂದು ವೇಳೆ ಅಲ್ಲಿ ಕುಳಿತರೂ ಕೂಡ 30,000 ಅಡಿ ಎತ್ತರದಲ್ಲಿ ವಿಮಾನ ಹಾರುವಾಗ ಹೊರಬದಿಯಲ್ಲಿ ಕುಳಿತು ಬದುಕುಳಿಯುವುದು ಕಷ್ಟಕರವಾಗಿದೆ. ಇದು ಬಹುತೇಕ ಅಸಾಧ್ಯವೆಂದು ಹೇಳಬಹುದು. ಆದರೆ ಈ ಹುಡುಗ ಪವಾಡ ಸದೃಶವಾಗಿ ಬದುಕುಳಿತಿರುವುದು ಅಚ್ಚರಿ ಮೂಡಿಸಿದೆ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.